ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಪರ್ಧಾ ದೀಪ ಅಕಾಡೆಮಿ. ಈ ದಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ಫಾರೆಸ್ಟ್ ವಾಚರ್ ಜಾಬ್ ಆಲ್ರೆಡಿ ಅಪ್ಲೈ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಅಪ್ಲಿಕೇಶನ್ ಅಂತ ಗೊತ್ತು. ಬಟ್ ಇವೆಲ್ಲ ನಿಮ್ಮ ಡಾಕ್ಯುಮೆಂಟ್ ನಿಮ್ಮ ಹತ್ರ ಬಳಿ ಇದ್ದರೆ ನಿಮ್ಮ ಸೆಲೆಕ್ಟ್ ಆಗೋ ಪರ್ಸೆಂಟ್ 100% ನೀವು ಸೆಲೆಕ್ಟ್ ಆಗ್ತೀರಾ, ಚಾನ್ಸಸ್ ತುಂಬಾ ಇರುತ್ತೆ. ಇವೆಲ್ಲ ಡಾಕ್ಯುಮೆಂಟ್ ನೀವು ರಿಸರ್ವೇಷನ್ಗೆ ಅಪ್ಲೈ ಮಾಡಿದ್ರೆ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಯಾವ್ಯಾವ ಡಿಸ್ಟಿಕ್ ವೈಸು ಸುಮ್ಮನೆ ಯಾವುದೋ ಒಂದು ಡಿಸ್ಟಿಕ್ ಹಾಕ್ಬಿಡೋದಲ್ಲ. ಇಲ್ಲ, ನಿಮ್ಮ ಪೋಸ್ಟು ನಿಮ್ಮ ಕ್ಯಾಸ್ಟ್ ವೈಸು ಯಾವ ಜಾಸ್ತಿ ಇರುತ್ತೋ ಅಲ್ಲಿ ನೋಡಿ ಹಾಕಬೇಕಾಗ್ತದೆ. ಮತ್ತು ನಿಮ್ಮದು 85, 95 ಅಥವಾ 95ಗಿಂತ ಎಬೋ ಇದೆಯಾ, ಇದೆಲ್ಲದ್ರ ಬಗ್ಗೆ ಅನಾಲಿಸಿಸ್ ಮಾಡಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಆಫ್ ಆಲ್ ನಾವು ಯಾವ ಕ್ಯಾಟಗರಿ ನಿಮ್ಮದು ಯಾವ ಕ್ಯಾಟಗರಿ ಆಗಿರ್ತದೆ, SCನೋ STನೋ OBCನೋ GM ಇದೆಲ್ಲ ಯಾವುದರಲ್ಲೂ ಒಂದನ್ನು ಆಗಿರಲೇಬೇಕು. ನೋಡಿ, ಅಂದರೆ OBCಯಲ್ಲಿ ಸಾಕಷ್ಟು ಬರುತ್ತೆ. 2A 3A 3B ಈ ಥರ ಬರ್ತದಲ್ಲ, 2B ಅವೆಲ್ಲ ಸೇರಿಸಿ ನಾನು OBC ಅಂತ ಹಾಕಿದ್ದೀನಿ. ಇಲ್ಲಿ ನೋಡಿ, SC ಅವ್ರಿಗಾದರೆ ರಿಸರ್ವೇಷನ್ನು, ST ಅವ್ರಿಗೂ ರಿಸರ್ವೇಷನ್ ಜಾಸ್ತಿ ಇರುತ್ತೆ, OBCಗೂ ಇರುತ್ತೆ. ಏನು ಟೆನ್ಷನ್ ತೊಗೊಳೋದು ಬೇಡ. ನೋಡಿ, ಈ ಕ್ಯಾಸ್ಟ್ ಇದೆಯಲ್ಲ, ಈ ಕ್ಯಾಸ್ಟ್ ಒಳಗಿದ್ರೆ ನಮಗೆ ರಿಸರ್ವೇಷನ್ ಸಿಗ್ತದೆ, ಜನರಲಿಗೆ ಸಿಗೋಲ್ಲ. ಅದು ಬಿಟ್ಟರೆ ಇನ್ನು ಈ 3 ಇದಕ್ಕೂ ಸಿಗುತ್ತೆ. ಇದು ಒಂದು ಪ್ಲಸ್ ಪಾಯಿಂಟ್ ಆಗ್ತದೆ. ನಾವು ಸೆಲೆಕ್ಟ್ ಆಗೋ ಚಾನ್ಸಸ್ಸು ನಮಗೆ ರಿಸರ್ವೇಷನ್ ಸಿಗ್ತದೆ ಯಾವುದು ಕ್ಯಾಟಗರಿ ವೈಸು ಕ್ಯಾಸ್ಟಿಂದ. ಇದು ಒಂದು ಪರ್ಸೆಂಟ್ ಆಗ್ತದೆ ಯಾವುದು ನಮ್ಮ ಕ್ಯಾಟಗರಿ. ನಂತರ ನೋಡಿ, ನಾವು ಕನ್ನಡ ಅಭ್ಯರ್ಥಿ, ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಬರುತ್ತೆ. ಅದು ಅಪ್ಲೈ ಮಾಡಿದ್ರು ಕೂಡ ಇದನ್ನು ಅಪ್ಲೈ ಮಾಡಿದ್ರೆ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಇನ್ನೂ ಜಾಸ್ತಿ ಆಗ್ತಾ ಇರ್ತದೆ. ಒಂದೊಂದ್ಸರಿ ಕನ್ನಡ ಅಭ್ಯರ್ಥಿಗಳಿಗೆ ಇಷ್ಟು ಪೋಸ್ಟ್ ಅಂತಲೇ ಬಿಟ್ಟಿರ್ತಾರೆ. ಇವಾಗ ಬೆಂಗಳೂರು ಡಿಸ್ಟಿಕಲ್ಲಿ ಸರ್ಕಲಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಇಷ್ಟು ಪೋಸ್ಟ್ ಇದೆ ಅಂತ ಒಂಚೂರು ಬಿಟ್ಟಿರ್ತಾರೆ. ಅದರ ಅಡಿಯಲ್ಲಿ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕನ್ನಡ ಅಭ್ಯರ್ಥಿ ಅಂದರೆ ಕನ್ನಡ ಕ್ಯಾಂಡಿಡೇಟ್ ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಯೂಸ್ ಆಗುತ್ತೆ ಮತ್ತು ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಮಾಡ್ತದೆ. ನಂತರ ನೋಡೋದಾದರೆ ರೂರಲ್ ಸರ್ಟಿಫಿಕೇಟ್, ಇದು ಅಷ್ಟೇ 1ರಿಂದ 10ನೇ ತರಗತಿವರೆಗೂ ನೀವು ರೂರಲ್ ಅಂದರೆ ಹಳ್ಳಿ ಕಡೆ ಓದಿದರೆ, ಅಂದರೆ ಕನ್ನಡ ಮಾಧ್ಯಮದಲ್ಲೂ ಅಷ್ಟೇ ಮತ್ತು ರೂರಲ್ಲೂ ಅಷ್ಟೇ. ರೂರಲ್ ಸರ್ಟಿಫಿಕೇಟಲ್ಲೂ ನೀವು 1ರಿಂದ 10ನೇ ತರಗತಿ ಕನ್ನಡ ಮಾಧ್ಯಮ ಮತ್ತು ವಿಲೇಜಲ್ಲಿ ಓದಿದರೆ, ಹಳ್ಳಿಯ ಕಡೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಓದಿದರೆ ನಿಮಗೆ ಗ್ರಾಮೀಣ ಅಭ್ಯರ್ಥಿ ಅನ್ನೋ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಇದರೂ ಕೂಡ ನಿಮ್ಮ ಸೆಲೆಕ್ಟ್ ಚಾನ್ಸಸ್ ಜಾಸ್ತಿ ಮಾಡ್ತದೆ. ಇದಕ್ಕೂ ಗ್ರಾಮೀಣ ಅಭ್ಯರ್ಥಿಗೆ ಇಷ್ಟು ಪೋಸ್ಟ್ ಅಂತಲೇ ಇರ್ತವೆ, ಅದರಲ್ಲಿ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರ್ತದೆ. ನಂತರ ನೋಡಿ, ಡಿಸ್ಟಿಕ್ ವೈಸ್ ಪೋಸ್ಟ್ ನೋಡ್ಕೊಬೇಕು. ಯಾವ ಡಿಸ್ಟಿಕಲ್ಲಿ ಎಷ್ಟು ಪೋಸ್ಟ್ ಇದೆ ಅಂದರೆ ಬೆಂಗಳೂರು ಇಷ್ಟು ಪೋಸ್ಟು ಮತ್ತು ಬೆಳಗಾವಿ ಇಷ್ಟು ಪೋಸ್ಟ್ ಅಂತ ಇರ್ತವೆ. ಆ ಪೋಸ್ಟ್ಗಳು ಎಷ್ಟಿದೆ ನೋಡಿಕೊಂಡು ನಿಮಗೆ ಯಾವ ಸರ್ಕಲ್ ಇಷ್ಟ ಆಗುತ್ತೋ ಆ ಸರ್ಕಲ್ಗೆ ಇಷ್ಟ ಹಾಕಬೇಕಾಗ್ತದೆ, ಅಪ್ಲೈ ಮಾಡಬೇಕಾಗ್ತದೆ. ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ನೋಡಿ, ಡಿಸ್ಟಿಕ್ ವೈಸ್ ನೋಡಿದ್ರೆ ಈ ಪೋಸ್ಟು ಬೆಂಗಳೂರಲ್ಲಿ ಇಷ್ಟಿದೆ, ಅದರಲ್ಲಿ ಇಷ್ಟಿದೆ ಅಂತ. ಮತ್ತು ಇನ್ನೊಂದು ನೋಡಬೇಕಾಗ್ತದೆ, ಏನು ನಿಮ್ಮ ಕ್ಯಾಸ್ಟ್ಗೆ ಎಷ್ಟು ಪೋಸ್ಟ್ ಇದೆ ಅಲ್ಲಿ. ಇವಾಗ ಬೆಂಗಳೂರು ಸರ್ಕಲಲ್ಲೇ ನಿಮ್ಮ ಕ್ಯಾಸ್ಟ್ಗೆ ಎಷ್ಟು ಪೋಸ್ಟ್ ಇದೆ. ಉದಾಹರಣೆಗೆ ನೀವು ಯಾವುದೋ ಒಂದು ಕ್ಯಾಟಗರಿ ಅಂದ್ಕೊಳ್ಳಿ, ಆ ಕ್ಯಾಟಗರಿಲಿ ಎಷ್ಟು ಪೋಸ್ಟ್ ಇದೆ ಅಂತ ನೋಡಬೇಕಾಗ್ತದೆ. ನಿಮ್ಮ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಇದೆ ನೋಡಿ, ಎಲ್ಲ ಇದನ್ನು ನೋಡ್ಕೊಂಬಿಡಿ. ಎಲ್ಲ ಡಿಸ್ಟಿಕ್ಕು ನೋಡಿ ಒಂದ್ಸರಿ, ಎಲ್ಲ ಸರ್ಕಲ್ಲು ನೋಡಿ, ಯಾವ ಡಿಸ್ಟಿಕಲ್ಲಿ ನಮ್ಮ ಕ್ಯಾಸ್ಟ್ಗೆ ಜಾಸ್ತಿ ಇದೆ, ಪೋಸ್ಟಸ್ಸು ಜಾಸ್ತಿ ಇದೆ, ಅಲ್ಲಿ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರ್ತದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇದನ್ನೊಂದ್ಸರಿ PDF ಇದೆ, ಯಾರಿಗಾದ್ರೂ PDF ಬೇಕು ಅಂದರೆ PDF ಅಂತ ಕಾಮೆಂಟ್ ಮಾಡಿ. ಡಿಸ್ಟಿಕ್ ವೈಸ್ದು ಕ್ಯಾಸ್ಟ್ಗೆ ಎಷ್ಟೆಷ್ಟಿದೆ ಪೋಸ್ಟು ಅನ್ನೋದು PDF ನಿಮಗೆ ಕಳಿಸ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲ ಹಾಕಿಲ್ಲ ಅಂದರೆ ಕಾಮೆಂಟ್ ಮಾಡಿ ಕಳಿಸ್ತೀನಿ. ಮತ್ತು ನಮ್ಮದು ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೂ ಜಾಯ್ನ್ ಆಗಿ, ಅದರಲ್ಲೂ ಹಾಕಿರ್ತೀವಿ. ಆದ್ದರಿಂದ ನೀವು ಆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ತೀರಾ, ಆ ಡಿಸ್ಟಿಕ್ಕಲ್ಲಿ ನಿಮ್ಮ ಕ್ಯಾಸ್ಟ್ಗೆ ಎಷ್ಟು ಪೋಸ್ಟ್ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಅದು PDF ಬೇಕು ಅಂದರೆ PDF ಅಂತ ಕಾಮೆಂಟ್ ಹಾಕಿ, ಇಲ್ಲಾಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಬಯೋದಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ಇದೇ ರೀತಿ ಅಪ್ಡೇಟೆಲ್ಲ ಆಗ್ತಾಯಿರ್ತೀವಿ. ಇದ್ರ PDF ಇರುತ್ತೆ, ಡೌನ್ಲೋಡ್ ಮಾಡ್ಕೊಂಡು ನೋಡಿ. ನಂತರ ಇಲ್ಲಿ ನೋಡ್ಬೋದು ನೀವು, 85ಇಂದ 90% ನಿಮ್ಮದು ಇರಬೇಕು, ಇದ್ದಾಗ ಮಾತ್ರ ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನು ಇದಕ್ಕಿಂತ ಕಡಿಮೆ ಇತ್ತು ಅಂದರೆ ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಈ 85ಇಂದ 95 ಮತ್ತು 90 ಎಬೋ ಇರೋರು
ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತದೆ. ಆದರೆ ನೀವು ನಿಮ್ಮ ಕ್ಯಾಸ್ಟ್ ವೈಸ್ ಸೆಲೆಕ್ಟ್ ಮಾಡಬೇಕಾಗ್ತದೆ, ಡಿಸ್ಟಿಕ್ಕು ಮತ್ತು ನಿಮ್ಮ ರಿಸರ್ವೇಷನ್ ಅಪ್ಲೈ ಮಾಡಬೇಕಾಗ್ತದೆ. ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಇವೆಲ್ಲ ಇದ್ರೇ ಚೂರು ಏನೋ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಂತರ ನೋಡಿ ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋರಿಗೆ ಅವ್ರದ್ದೇ ಆದ ರಿಸರ್ವೇಷನ್ ಇರ್ತೈತೆ. ನೀವು ಅದನ್ನು ಅಪ್ಲೈ ಮಾಡ್ಕೊಂಡ್ರೆ ನೀವು ತುಂಬ ಕಡಿಮೆ ಪರ್ಸೆಂಟೇಜ್ ಇದ್ರೂ ಸಿಗೋ ಚಾನ್ಸಸ್ ಇರುತ್ತೆ. ಯಾರಿಗೆ? ಇವರಿಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಸ್ ಇರ್ತಾರಲ್ಲ ಅವ್ರಿಗೆ ಮಾತ್ರ. ನಂತರ ನೋಡೋದಾದರೆ ಎಕ್ಸ್ ಮಿಲಿಟ್ರಿ ಮ್ಯಾನ್ ಪರ್ಸನ್ ಇರ್ತಾರಲ್ಲ ಅವ್ರಿಗೂ ಅಷ್ಟೇ ರಿಸರ್ವೇಷನ್ ಇರ್ತೈತೆ. ಅವರು ತಮ್ಮದೇ ಆದ ರಿಸರ್ವೇಷನ್ನ ಅಪ್ಲೈ ಮಾಡಬಹುದು. ಈ ಅಪ್ಲೈ ಮಾಡೋದ್ರಿಂದ ಏನು ಅಂದರೆ ಒಂದೇ ಒಂದು ಯೂಸು, ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಮಾಡ್ತದೆ, ತುಂಬಾ ಹೈ ಮಾಡ್ತದೆ. ಅದಕ್ಕೋಸ್ಕರ ಯಾರ್ಯಾರು ಎಕ್ಸ್ ಮಿಲಿಟ್ರಿ ಪರ್ಸನ್ಸ್ ಇರ್ತೀರ ಅವರು ತಮ್ಮ ರಿಸರ್ವೇಷನ್ಗೆ ಅಪ್ಲೈ ಮಾಡಿ. ಬುಡಕಟ್ಟು ಜನಾಂಗ ಬೇರೆ ಇರ್ತೈತೆ, ಅದು ಅವ್ರ ತಮ್ಮದೇ ಆದ ರಿಸರ್ವೇಷನ್ ಹೊಂದಿರ್ತೈತೆ, ಅದಕ್ಕೂ ಅಪ್ಲೈ ಮಾಡಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಏನು ಅಂದರೆ ನಿಮ್ಮ ರಿಸರ್ವೇಷನ್ ಇರುತ್ತೆ ನೋಡಿ, ಅದಕ್ಕೆ ನೀವು ಅಪ್ಲೈ ಮಾಡಿ. ನಂತರ ಇದೊಂದು ಮೇಯ್ನ್ ಇರುತ್ತೆ, ಏನು ನಿಮ್ಮ ಡಿಸ್ಟಿಕ್ ವೈಸ್ ಎಷ್ಟು ಪೋಸ್ಟ್ ಇದೆ ಅಂತ ನೋಡ್ಕೊಂಡಿರ್ತೀರ. ಓಕೆನಾ? ಡಿಸ್ಟಿಕ್ ವೈಸ್ ಎಷ್ಟು ಪೋಸ್ಟ್ ಇದೆ ಅಂತ ನೋಡ್ಕೊಂಡಿದ್ದೀರಾ. ಅದರೊಳಗೆ ನಿಮ್ಮ ಕ್ಯಾಸ್ಟ್ಗೆ ಎಷ್ಟಿದೆ, ನಿಮ್ಮ ಕ್ಯಾಸ್ಟ್ಗೆ ಎಷ್ಟು ಪೋಸ್ಟ್ ಕೊಟ್ಟಿದ್ದಾರೆ, ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಇದ್ರಾಗೆ ಇರೋದು. ಯಾಕಂದರೆ ನೀವು ಯಾವುದೋ ಒಂದು ಡಿಸ್ಟಿಕ್ ಸರ್ಕಲ್ಗೆ ಹಾಕ್ಬಿಟ್ಟಿದ್ದೀರಾ, ಅಲ್ಲಿ ನಿಮ್ಮ ಕ್ಯಾಸ್ಟ್ಗೆ ಪೋಸ್ಟೇ ಇಲ್ಲ ಅಂದ್ಕೊಳ್ಳಿಯಪ್ಪ. ಕ್ಯಾಸ್ಟಿಗೆ ಪೋಸ್ಟೇ ಇಲ್ಲ ಅಂದಾಗ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಎಲ್ಲಿರ್ತದೆ ನೋಡಿ. ಆದ್ದರಿಂದ ನಿಮ್ಮ ಡಿಸ್ಟಿಕ್ ಅಂದರೆ ಸರ್ಕಲಾಗಿ ಎಷ್ಟು ನಿಮ್ಮ ಕ್ಯಾಸ್ಟ್ಗೆ ಪೋಸ್ಟ್ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ನೋಡ್ಕೊಂಡೇ ನೀವು ಹಾಕಬೇಕಾಗ್ತದೆ. ಇದು ನನ್ನ ಒಂದು ಸಜೆಷನ್ನು. ಬೇಕಾದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, PDF ಅದರೊಳಗೆ ಹಾಕಿರ್ತೀನಿ. ಜಾಯ್ನ್ ಆಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ, ಅಲ್ಲಿ ನೀವು ನೋಡ್ಬೋದು ಡೌನ್ಲೋಡ್ ಮಾಡ್ಕೊಂಡು. ಅದಕ್ಕೋಸ್ಕರ ಹೇಳಿದ್ದು, ಆದಷ್ಟು ನೋಡಿಕೊಂಡು ನಿಮ್ಮ ಕ್ಯಾಸ್ಟ್ಗೆ ಎಷ್ಟು ಪೋಸ್ಟ್ ಇದೆ ಅನ್ನೋದ್ರ ಮೇಲೆ ಅಪ್ಲೈ ಮಾಡಬೇಕಾಗ್ತದೆ. ನೋಡಿ ಇವೆಲ್ಲ ಹೇಳಿದ್ನಲ್ಲ, ಇವೆಲ್ಲ ರಿಸರ್ವೇಷನ್ ನೀವು ಅಪ್ಲೈ ಮಾಡಿದ್ರೆ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರ್ತದೆ. ನಿಮ್ಮ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತಲ್ಲ ಅದನ್ನು ಹೈ ಮಾಡ್ತಾನೆ ಹೋಗ್ತವೆ ಇವು. ಇಷ್ಟು ರಿಸರ್ವೇಷನ್ ನೀವೇನನ್ನ ಅಪ್ಲೈ ಮಾಡಿದಿರಿ ಅಂದರೆ ನಿಮ್ಮ ಸೆಲೆಕ್ಟ್ ಆಗೋ ಚಾನ್ಸಸ್ ಹೈ ಮಾಡ್ತಾ ಇರ್ತವೆ. ಅದಕ್ಕೋಸ್ಕರ ಹೇಳಿದ್ದು, ಆದಷ್ಟು ಸರ್ ನಮ್ಮ ಹತ್ರ ರಿಸರ್ವೇಷನ್ ಏನು ಮಾಡೋಕ್ಕಾಗಲ್ಲ, ಆದರೆ ನಿಮಗೆ ಸೆಲೆಕ್ಟ್ ಆಗೋ ಚಾನ್ಸಸ್ ಎಲ್ಲಿರ್ತದೆ ಅಂದರೆ ನಿಮ್ಮ ಮಾರ್ಕ್ಸ್ ಮೇಲೆ ನಿಂತಿರ್ತದೆ. ನಿಮ್ಮ ನೀವು ಮಾರ್ಕ್ಸ್ ಎಷ್ಟು ತೆಗ್ದಿದ್ದೀರಾ ಅನ್ನೋದ್ರ ಮೇಲೆ ನಿಂತಿರ್ತದೆ. ಅದು ಸರ್ ನಿಮ್ಮ ಹತ್ರ ಯಾವ ರಿಸರ್ವೇಷನ್ ಇಲ್ಲ ಅನ್ನೋರು GM ಅಥವಾ ಇನ್ನೂ ಏನೇನೋ ಇದ್ದಾರೆ ಅಂದರೆ ನೀವು ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರ್ತೀರ. ಇದಿಷ್ಟು ನಾನು ನಿಮ್ಗೆ ಕೊಡಬೇಕು ಅಂದ್ಕೊಂಡಿದ್ದು ಇನ್ಫಾರ್ಮೇಷನು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.